ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ತ್ರಿಭುಜಗಳು ಅಧ್ಯಾಯದ 36ನೇ ಪ್ರಶ್ನೆಯನ್ನ ಗಮನಿಸಿ. ದತ್ತ ಚಿತ್ರದಲ್ಲಿ ಎಂ ಸಮಾಂತರ ಎನ್ ಮತ್ತು ಕ್ಯೂ ಸಮಾಂತರ ಆರ್ ಈ ಕೆಳಗಿನವುಗಳನ್ನ ಸಾಧಿಸಿ. ಅ ಬಾಹು 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 ಸರ್ವಸಮತೆಯ ನಿಯಮ ಬಳಸಿ ತ್ರಿಭುಜ OGL ಸರ್ವಸಮ ತ್ರಿಭುಜ OAL ಎಂದು ಸಾಧಿಸಿ. ಸೊ ಎರಡನೇದು ಕೋನ G ಇಸ್ ಈಕ್ವಲ್ ಟು ಕೋನ ಎ ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ದತ್ತಾಂಶ ದತ್ತ ಚಿತ್ರದಲ್ಲಿ ಎಂ ಪ್ಯಾರಲಲ್ ಟು ಎನ್ ಹಾಗೂ ಕ್ಯೂ ಪ್ಯಾರಲಲ್ ಟು ಆರ್ ಇದೆ. ಓಕೆ, ಸೊ ಎಂ ಪ್ಯಾರಲಲ್ ಟು ಎನ್ ಹಾಗೆ ಕ್ಯೂ ಪ್ಯಾರಲಲ್ ಟು ಆರ್ ಇದೆ. ಓಕೆ, ಸೊ ಇಲ್ಲಿ GOAL ಇದನ್ನ ಗಮನಿಸಿದ್ರೆ, ಸೊ GOAL ಒಂದು ಸಮಾಂತರ ಚತುರ್ಭುಜ. ಸೊ ಅಂದ್ರೆ ಎರಡು ಜೊತೆ ಅಭಿಮುಖ ಬಾಹುಗಳು ಸಮಾನವಾಗಿರುತ್ತೆ. ಓಕೆ, ಸೊ GOAL ಒಂದು ಸಮಾಂತರ ಚತುರ್ಭುಜ. ಓಕೆ, ಸೊ ತ್ರಿಭುಜ, ಈ ತ್ರಿಭುಜವನ್ನ ಗಮನಿಸಿದ್ರೆ ತ್ರಿಭುಜ OGL, ಸೊ ಈ ತ್ರಿಭುಜ ಹಾಗೆ ಈ ತ್ರಿಭುಜ. ಸೊ ತ್ರಿಭುಜ OGL ಮತ್ತು ತ್ರಿಭುಜ OAL. ಓಕೆ, ಸೊ ಇಲ್ಲಿ GL ಈಸ್ ಈಕ್ವಲ್ ಟು ಏನ್ ಹೇಳಿ OA. ಸೊ GL ಈಸ್ ಈಕ್ವಲ್ ಟು OA, ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು. ಸೊ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಆಗತ್ತೆ. ಅದೇ ರೀತಿ OG ಈಸ್ ಈಕ್ವಲ್ ಟು LA, ಸೇಮ್ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು. ಓಕೆ, ಸೊ OL ಈಸ್ ಈಕ್ವಲ್ ಟು OL, ಯಾಕಂದ್ರೆ ಉಭಯ ಸಾಮಾನ್ಯ ಬಾಹುಗಳಾಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಬಾಹು 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 ಸರ್ವಸಮತೆಯ ನಿಯಮದ ಪ್ರಕಾರ ಏನ್ ಹೇಳ್ಬೋದು, ತ್ರಿಭುಜ OGL ಸರ್ವಸಮ ತ್ರಿಭುಜ OAL ಆಗುತ್ತೆ. ಓಕೆ, ಸೊ ಹೆನ್ಸ್ ಪ್ರೂವ್. ಸೊ ಎರಡನೇದಾಗಿ ಕೋನ G ಇಸ್ ಈಕ್ವಲ್ ಟು ಕೋನ ಎ ಅಂತ ಹೇಳ್ಬೇಕು. ಸೊ ಇವು ಸರ್ವಸಮ ತ್ರಿಭುಜ ಆಗಿರೋದ್ರಿಂದ ಅನುರೂಪ ಕೋನಗಳು ಸಮನಾಗಿರತ್ತೆ. ಸೊ ಹಾಗಾಗಿ ಇಲ್ಲಿ ಕೋನ G ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಕೋನ ಎ ಆಗತ್ತೆ. ಸೊ ಇದು ಅನುರೂಪ ಕೋನಗಳು. ಓಕೆ, ಥ್ಯಾಂಕ್ ಯು.